ವೋಟ್ ವಿರುದ್ಧ ಸೈನಿಕ ಸಂಗ್ರಹಣ ಅಭಿಯಾನ. ನಾವು ಭಾರತದ ನಾಗರಿಕರಾಗಿ ಮತದಾರ ಪಟ್ಟಿ ಅಗೋಚರ ಪರಿಷ್ಕರಣೆ ಹಾಗೂ ವ್ಯಕ್ತಿಯ ಮೂಲಭೂತ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದನ್ನು ಕೊನೆಗೊಳಿಸಬೇಕೆಂದು ಈ ಸಹಿ ಸಂಗ್ರಹ ಅಭಿಯಾನದ ಮೂಲಕ ಒತ್ತಾಯಿಸುತ್ತೇವೆ. ನಮ್ಮ ಪ್ರಜಾಪ್ರಭುತ್ವವು ಪ್ರತಿಯೊಂದು ಮತದ ಶಕ್ತಿಯ ಮೇಲೆ ನಿಂತಿದೆ. ಇಂದು ಇದರ ಅಡಿಪಾಯವೇ ದಾಳಿಗೆ ಒಳಗಾಗಿದೆ. ಎಲ್ಲ ಕ್ಷೇತ್ರದಲ್ಲಿ ಮತದಾರ ಪಟ್ಟಿಯಲ್ಲಿರುವ ಲಕ್ಷಾಂತರ ಮತದಾರರ ತಾಳೆಯಾಗಿದೆ. ಛಾಯಾಚಿತ್ರಗಳು ಸೇರಿದಂತೆ ಪ್ರಮುಖ ವಿವರಗಳು ಕಾಣೆಯಾಗಿವೆ. ಮತಪಟ್ಟಿಯಲ್ಲಿ ನಮೂದಾದ ಮತದಾರರ ಅಂಶಗಳು ನಕಲುಗಳಾಗಿ ಕಂಡುಬರುತ್ತವೆ ಮತ್ತು ಲಕ್ಷಾಂತರ ಹೆಸರುಗಳು ಪಟ್ಟಿಯಿಂದ ಕಾಣೆಯಾಗಿವೆ. ಕೆಲವೊಂದು ನಿರ್ದಿಷ್ಟ ಸಮುದಾಯಗಳನ್ನು ಗುರಿ ಇಟ್ಟುಕೊಂಡು ನೈಜವಾದ ಮತದಾರರನ್ನು ನಿಗ್ರಹಿಸಲು ಮೋಸದ ಜಾಲಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಅದಕ್ಕಾಗಿ ಇದನ್ನು ವೋಟ್ ಚೋರಿಯನ್ನು ಎನ್ನಲಾಗುತ್ತಿದೆ. ಇದೊಂದು ಜನರ ಧ್ವನಿ ಅಡಗಿಸುವ ಕುತಂತ್ರವಲ್ಲದೆ ಬೇರೇನೂ ಇಲ್ಲ. ಪ್ರತಿಯೊಬ್ಬ ಅರ್ಹ ನಾಗರಿಕನು ಮತದಾರ ಪಟ್ಟಿಯಲ್ಲಿ ತಮ್ಮ ಸರಿಯಾದ ಹಕ್ಕನ್ನು ಹೊಂದಿರಬೇಕು ಎಂದು ನಾವು ನಂಬುತ್ತೇವೆ. ಆದುದರಿಂದ ತಕ್ಷಣವೇ ಭಾರತದ ಚುನಾವಣಾ ಆಯೋಗ ಅದರ ಹೊಣೆಗಾರಿಕೆ ಅರಿತು ಪಾರದರ್ಶಕತೆಯಿಂದ ತಕ್ಷಣ ಮತದಾರ ಪಟ್ಟಿಯನ್ನು ಸರಿಪಡಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಕೋರಿ ಈ ರಾಷ್ಟ್ರ ವ್ಯಾಪ್ತಿಯಿಂದ ಸಹಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆಗಳು: ಈ ಕೆಳಕಂಡ ಅಂಶಗಳನ್ನು ಅನುಷ್ಠಾನಗೊಳಿಸಲು ಭಾರತ ಚುನಾವಣಾ ಆಯೋಗವನ್ನು ಆಗ್ರಹಿಸುತ್ತೇವೆ. ಯಂತ್ರದಿಂದ ಓದಬಹುದಾದ ಮತದಾರ ಪಟ್ಟಿಯನ್ನು ಫೋಟೋಗಳೊಂದಿಗೆ ಸಾರ್ವಜನಿಕ ಪರಿಶೀಲನೆ ಲಭ್ಯವಾಗುವಂತೆ ಮಾಡಿ. 2. ಪ್ರತಿಯೊಂದು ಚುನಾವಣೆಗೂ ಮೊದಲು ಛಾಯಾಚಿತ್ರಗಳೊಂದಿಗೆ ಅಳಿಸುವಿಕೆ ಮತ್ತು ಸೇರ್ಪಡೆ ಪಟ್ಟಿಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡುವುದನ್ನು ಖಚಿತಪಡಿಸಿ. ತಪ್ಪಾಗಿ ಅಳಿಸಿದಂತಹ ಹೆಸರುಗಳನ್ನು ಮರು ಸೇರ್ಪಡೆ ಮಾಡಲು ಕುಂದುಕೊರತೆ ಮತ್ತು ಕೊರತೆ ವಿಭಾಗ ರಚಿಸಿ ಪರಿಹರಿಸಲು ಮತದಾರರಿಗೆ ಸಹಕರಿಸಿ. ಕೊನೆಯ ನಿಮಿಷದ ಅಳಿಸುವಿಕೆ ಅಥವಾ ಮತಗಳನ್ನು ಸೇರ್ಪಡೆಯನ್ನು ತಪ್ಪಿಸಬೇಕು ಮತ್ತು ಸ್ಪಷ್ಟವಾದ ಅಂತಿಮ ದಿನಾಂಕವನ್ನು ಮುಂಚಿತಗೊಳಿಸಬೇಕು. 5. ವ್ಯವಸ್ಥಿತವಾಗಿ ಮತದಾರ ಪಟ್ಟಿಯ ನಿರ್ವಹಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಮತ್ತು ಏಜೆಂಟರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ನಮ್ಮ ಬೇಡಿಕೆಗಳನ್ನು ಚುನಾವಣಾ ಆಯೋಗಕ್ಕೆ ನೀಡುತ್ತಿದ್ದೇವೆ. ವೋಟ್ ಚೋರ್, ವೋಟ್ ಚೋರ್, ವೋಟ್ ಚೋರ್, ವೋಟ್ ಚೋರ್ ಗಟ್ಟಿ ಚೋರ್ ಅಂದರೆ ಕಳ್ಳತನ ಮಾಡಿ ಓಟ್ ಗೆದ್ದು ಕೇಂದ್ರ ಸರ್ಕಾರ ನಮ್ಮ ಎಲ್ಲ ಲಾಸ್ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ತುಂಬ ಲಾಸ್ ಆಗಿದೆ. ನಾವು ಏನಂದರೆ ಕಾಂಗ್ರೆಸ್ ಪಕ್ಷದಿಂದ ಬೀದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿ ಬೀದಿ ವ್ಯಾಪಾರಸ್ಥರು ಮುಂದಕ್ಕೆ ಬರಲಿ ಅಂತ ಅವರು ಏನೇನೋ ಮಾಡ್ತಾವ್ರೆ. ರಾಹುಲ್ ಗಾಂಧೀಜಿಯವರು ವೋಟ್ ಚೋರ್ ಗಟ್ಟಿ ಚೋರ್ ಅಂತ ಮಾಡಿಕೊಂಡು ಎಲ್ಲ ವ್ಯಾಪಾರಸ್ಥರಿಗೆ ವಿಚಾರ ಮಾಡಿದ್ದಾರೆ. ಎಲ್ಲರೂ ನೀವು ತಿಳ್ಕೊಂಡು ಕಾಂಗ್ರೆಸ್ಗೆ ವೋಟ್ ಕೊಡಬೇಕು ಅಂತ ನಮ್ಮ CM ಸಿದ್ದರಾಮಯ್ಯ ಅವರು ಬೀದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿ ಬೀದಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ DK ಶಿವಕುಮಾರ್ ಅವರ ಸಾಹೇಬರು ಅವರು ಬೀದಿ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲ ಮಾಡಿ ಬೀದಿ ವ್ಯಾಪಾರಕ್ಕೆ ಅವಕಾಶ ಮಾಡಿದ್ದಾರೆ. ನಮ್ಮ ಸರ್ಕಾರದಿಂದ, ನಮ್ಮ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಲ್ಲರೂ ವೋಟ್ ಕೊಡಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ನಿರ್ಧಾರ ಇರ್ತೀವಿ. ವೋಟ್ ಚೋರ್ ಗದ್ದಿ ಚೋರ್, ವೋಟ್ ಚೋರ್ ಗದ್ದಿ ಚೋರ್ ಅಂತ ಎಲ್ಲರೂ ಇದು ಅವಾಜ್ ಆಗ್ತಾವ್ರೆ. ಅದಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಈ ಬೀದಿ ವ್ಯಾಪಾರಸ್ಥರು ಇಲ್ಲಿ ಬಂದು ಜಮಾ ಆಗಿದ್ದಾರೆ. ಕೋಲಾರ ನಗರದಾಗ ಕೋಲಾರ ಟೌನ್ ಆಗ KPCC ಆಫೀಸಾಗ ನಾವು ಎಲ್ಲರೂ ವ್ಯಾಪಾರಸ್ಥರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ನಾವು ಎಲ್ಲರೂ ಕಾಂಗ್ರೆಸ್ ವೋಟ್ ಹಾಕಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ.